ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ ಮುರಳಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬರೀ ಗರ್ಲ್ಸಿಗೆ ಅಷ್ಟೇ. ಸೊ ಯಾರ್ಯಾರು ಇವಾಗ ಬಿ ಟೆಕ್, ಬಿಇ, ಬಿ ಆರ್ಕಿಟೆಕ್ಚರ್, BBA, BCom, BSc ಡಿಗ್ರಿ, ಸೊ ಯಾರು ಇವಾಗ ಪರ್ಸ್ಯೂ ಮಾಡ್ತಾ ಇದೀರಾ, ಮುಗಿಸಿರೋರಲ್ಲ, ಓಕೆನಾ? ಯಾರ್ಯಾರು ಇವಾಗ ಓದ್ತಾ ಇದೀರಾ, ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ಅವ್ರು ಮಾತ್ರ. ನಾನು ಇವಾಗ ಯಾವ್ಯಾವ ಕೋರ್ಸ್ ಹೇಳ್ದೆ, ನೀವು ಮಾತ್ರ ಇದಕ್ಕೆ ಎಲಿಜಿಬಲ್ ಇದೀರಾ. ಓನ್ಲಿ ಫಾರ್ ಗರ್ಲ್ಸ್ ಅಷ್ಟೇ. ಬಾಯ್ಸ್ ಏನಾದ್ರು ನೋಡ್ತಾ ಇದ್ರೆ ಇದನ್ನ ದಯವಿಟ್ಟು ನಿಮಗೆ ಗೊತ್ತಿರೋ ಗರ್ಲ್ಸಿಗಾಗ್ಲಿ, ನಿಮ್ಮ ಕ್ಲಾಸ್ಮೇಟ್ಸಿಗಾಗ್ಲಿ, ನಿಮ್ಮ ರಿಲೇಷನ್ ಅಲ್ಲಿ ಯಾರಾದ್ರೂ ಇದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಆಮೇಲೆ ನಿಮ್ಗೇನು ಹೇಳ್ತಾ ಇದೀನಿ ಅಂದ್ರೆ, ಈ ಆಗಸ್ಟ್ ಎಂಡಿಂಗ್ ಅಲ್ಲಿ ತುಂಬಾ ಸ್ಕಾಲರ್ಶಿಪ್ ಎಂಡ್ ಆಗ್ತಾ ಬರ್ತಾ ಇದೆ. ನಿಮ್ಗೇನಾದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಎಸ್ ಅಂತ ತಿಳಿಸಿ, ನಾನ್ ನಿಮ್ಗೆ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ, ಇಷ್ಟು ಸ್ಕಾಲರ್ಶಿಪ್ಸ್ ಬರ್ತಾ ಎಂಡ್ ಆಗ್ತಾ ಇದೆ ಅಂತ. ಸೊ ಏನು ಅಂತ ಅಂದ್ರೆ, ಇವಾಗ ನಿಮ್ಗೆ ಗೊತ್ತಿರಲ್ಲ, ಆಲ್ಮೋಸ್ಟ್ 12 ಸ್ಕಾಲರ್ಶಿಪ್ಸ್ ಇದೆ ಕೊಂಡು ನೀವು ಗರ್ಲ್ಸ್ ನೋಡ್ತಾ ಇದ್ವಿ, ಬಾಯ್ಸ್ ನೋಡ್ತಾ ಇಲ್ಲಿ, ಇಬ್ಬರಿಗೂ ಗೊತ್ತಿಲ್ಲ ಅಂತ ಅಂದ್ರೆ, ಯಾರಿಗಾದ್ರು ಗೊತ್ತಿಲ್ಲ ಅಂತಂದ್ರೆ ಸೊ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ, ನಾನು ನಿಮ್ಗೆ ಒಂದು ಕ್ಲಾರಿಟಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ, ಓಕೆನಾ? ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಓನ್ಲಿ ಫಾರ್ ಗರ್ಲ್ಸ್ ಅಷ್ಟೇ. ಸೊ ನಾನು ಹೇಳ್ದಂಗೆ ನಿಮ್ಗೆ ಇಲ್ಲಿ ಸ್ಕಾಲರ್ಶಿಪ್ ಸಪೋರ್ಟ್ ಎಷ್ಟು ಕೊಡ್ತಾ ಇದಾರೆ ಅಂದ್ರೆ, ನೀವು ಸ್ಪೆಷಲ್ ಕ್ಯಾಟಗರಿ, ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂತ ಒಂದಿದೆ, ಇನ್ನೊಂದು ಜನರಲ್ ಕ್ಯಾಟಗರಿ ಅಂತ ಇದೆ. ಸೊ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಂದ್ರೆ 80,000 ರೂಪೀಸ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಆಮೇಲೆ ನಿಮ್ಗೆ ಏನು ಅಂತ ಅಂದ್ರೆ, ಇವಾಗ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಡಿಸೇಬಲ್ ಸ್ಟೂಡೆಂಟ್ಸ್ ಇರ್ತಾರೆ, ಇವಾಗ LGBTQ ಸ್ಟೂಡೆಂಟ್ಸ್ ಇರ್ತಾರೆ, ಆಮೇಲೆ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಲೈಕ್ ಇವರಿಗೆ 1 lakh ಅಪ್ ಟು 1 lakh ವರೆಗೂ ಈ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ನಾನು ತಡ ಮಾಡ್ತಿದ್ದಂಗೆ ನಾನು ನಿಮ್ಗೆ ವೆಬ್ಸೈಟ್ ಯಾವ ವೆಬ್ಸೈಟ್ ಹೋಗ್ಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕೋಬೇಕು, ಇದನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ. ನಾನ್ ನಿಮ್ಗೆ ಒಂದು ಇದನ್ನ ಕೊಡ್ತಾ ಇದ್ದೀನಿ, ಯಾರಾದ್ರೂ 10 ಸ್ಟೂಡೆಂಟ್ಸ್ ಗೆ ನಾನು ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ, ಓಕೆನಾ? ಫ್ರೀ ಆಫ್ ಕಾಸ್ಟ್. ನಾನು ನಿಮ್ಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರು 10 ಜನ ಇದಾರಲ್ಲ, ಸೊ ನಾನು ಅವರಿಗೆ 10 ಜನಕ್ಕೆ ನಾನು ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ. ಸೊ ಬೇಗ ನಿಮ್ ಹೆಸರನ್ನ ಕಮೆಂಟ್ ಮಾಡಿ, ಸೊ ಓಕೆನಾ, ನಾನು ನಿಮ್ಗೆ ಹಾಕೊಂಡ್ ಕೊಡ್ತೀನಿ. ಸೊ ನೆಕ್ಸ್ಟ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವೇನ್ ಮಾಡ್ತೀರಾ, ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡು, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಇಲ್ಲೇ ಇದನ್ನ ಮಾಡ್ಕೊಂಡಿದ್ದೀನಿ ನೋಡಿ. ನಂಗೆ ಒಂದ್ ಸ್ವಲ್ಪ ವೈಫೈ ಇಲ್ಲಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಇಲ್ಲಿ ಇದು ಏನು ಆನ್ ಮಾಡ್ಕೊಂಡ್ ಬಂದಿದ್ದೀನಿ ಒಂದೇ ಸತಿ ನೋಡಿ. ligrandScholarship.co.in ಅಂತ. ಸೊ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಡೈರೆಕ್ಟ್ ವೆಬ್ಸೈಟ್ ಲಿಂಕ್. ಸೊ ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ಔಟ್ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಇದು ಬಂದ್ಬಿಟ್ಟು ಸ್ಕಾಲರ್ಶಿಪ್ ನೇಮ್ ಬಂದ್ಬಿಟ್ಟು ಲಿಗ್ರಾಂಡ್ ಎಂಪವರಿಂಗ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2026-27 ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಬಿಟೆಕ್, ಬಿಇ. ನಾನು ಹೇಳ್ದಾಗೆ ಬಿಟೆಕ್, ಬಿಇ, ಬಿ ಆರ್ಕಿಟೆಕ್ಚರ್, BBA, BCom, BSc ಡಿಗ್ರಿ, ಓಕೆನಾ? ಸೊ ಸ್ಕಾಲರ್ಶಿಪ್ ಸಪೋರ್ಟ್ ನೀವು ನೋಡ್ಕೋಬಹುದು. ನಾನು ಹೇಳ್ದಂಗೆ ನಿಮ್ಗೆ 80,000 ಸಿಗ್ತಾ ಇದೆ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿಗೆ ಬಂದ್ಬಿಟ್ರೆ 1 lakh ವರೆಗೂ ನಿಮ್ಗೆ ಸಿಗ್ತಾ ಇದೆ. ನೆಕ್ಸ್ಟ್ ನಾನು ನಿಮ್ಗೆ ಇದು ಇಲ್ಲಿ ನೋಡಿ, ಇದ್ರ ಕೆಳಗಡೆ ಬಂದ್ಬಿಟ್ಟು ಇಲ್ಲೇ ಹಾಕಿದ್ದಾರೆ ನೋಡಿ, ಡಿಫ್ರೆಂಟ್ಲಿ ಏಬಲ್ಡ್ ಗರ್ಲ್ ಸ್ಟೂಡೆಂಟ್ಸ್ ವಿತ್ ಪೇರೆಂಟ್ ಅಫೆಕ್ಟೆಡ್ ಇನ್ ಕೋವಿಡ್, ಲೈಕ್ ಯಾರು ಅವ್ರ ಪೇರೆಂಟ್ಸ್ ಏನಾದ್ರು ಇದಾಗಿದ್ರೆ, LGBTQ ಸ್ಟೂಡೆಂಟ್ ವಿತ್ ಸಿಂಗಲ್ ಪೇರೆಂಟ್ ಆರ್ಫನ್ಸ್ ವಿತ್ ಫಿಸಿಕಲ್ ಡಿಸೇಬಿಲಿಟೀಸ್, ಓಕೆನಾ? ಸೊ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಕೊಂಡು ಇಲ್ಲೇ ನೋಡ್ಕೋಬಹುದು ನೀವು. ಜನರಲ್ ಕ್ಯಾಟಗರಿ ಅಂತ ಇದೆ, ಒಂದು ಸ್ಪೆಷಲ್ ಕ್ಯಾಟಗರಿ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಪ್ರೋಗ್ರಾಮ್ ಬಗ್ಗೆ, ಓಕೆನಾ? ಸೊ ನೀವು ಅದನ್ನೊಂದ್ಸತಿ ನೋಡ್ಕೊಂಬಿಡಿ ಪ್ರೋಗ್ರಾಮ್ ಬಗ್ಗೆ, ಯಾಕಂದ್ರೆ ನಾನು ಹೇಳ್ಕೊಂಡ್ರೆ ವಿಡಿಯೋದಲ್ಲಿ ತುಂಬಾ ಲೆಂತ್ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಏನ್ ಸ್ಪಾನ್ಸರ್ ಮಾಡ್ತಾ ಇದ್ದಾರಲ್ಲ, ಸೊ ಅವ್ರ ಬಗ್ಗೆ ಇದು. ನಾನು ಹೇಳ್ದಂಗೆ ನೋಡಿ, ಲಿಗ್ರಾಂಡ್ ಇಸ್ ಎ ಗ್ಲೋಬಲ್ ಸ್ಪೆಷಲಿಸ್ಟ್ ಇನ್ ಎಲೆಕ್ಟ್ರಿಕಲ್ ಅಂಡ್ ಡಿಜಿಟಲ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್. ನಾನು ಆಗ್ಲೇ ಹೇಳ್ದಂಗೆನೆ ಇದು ಬಂದ್ಬಿಟ್ಟು ಬೇಸ್ಡ್ ಆನ್ ಲಿಗ್ರಾಂಡ್ ಆಪರೇಟ್ಸ್ ಇನ್ 90 ಕಂಟ್ರೀಸ್ ವಿತ್ ಎ ಮಾರ್ಕೆಟ್ ಪ್ರೆಸೆನ್ಸ್ ಇನ್ ಓವರ್ 180 ಕಂಟ್ರೀಸ್, ಓಕೆನಾ? ಸೊ ನೀವು ಇದ್ರ ಬಗ್ಗೆ ನೋಡ್ಕೊಳ್ಳು, ಓಕೆನಾ? ನೆಕ್ಸ್ಟ್ ಇಲ್ಲಿ ಅವ್ರು ಏನೇನ್ ಆಫರ್ ಮಾಡ್ತಾ ಇದಾರೆ ಅಂದ್ರೆ, ಮೆಂಟರಿಂಗ್ ಸಪೋರ್ಟ್ ಮಾಡ್ತಾ ಇದಾರೆ, ಸ್ಕಾಲರ್ಶಿಪ್ ಬೆನಿಫಿಟ್ ಮಾಡ್ತಾ ಇದಾರೆ. ಆಮೇಲೆ ನಿಮ್ಗೆ ಏನಾದ್ರು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಏನಾದ್ರು ನೀವು ಸ್ಟಕ್ ಏನಾದ್ರು ಆಯ್ತು, ನಿಮಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಂತ ಅಂದ್ರೆ, ಸೊ ನೀವು ಅವ್ರ ಹೆಲ್ಪ್ ಲೈನ್ ಕೂಡ ನೀವು ಕಾಲ್ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡ್ಕೋಬಹುದು. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಂಡು ಹೋಗೋಣ, ಓಕೆನಾ? ಇಲ್ಲಿ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಏನೇನಿದೆ, ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿಗೆ. ಇದು ಬಂದ್ಬಿಟ್ಟು ಓಪನ್ ಫಾರ್ ಜನರಲ್ ಕ್ಯಾಟಗರಿಗೆ ಹೇಳ್ತಾ ಇದ್ದೀನಿ ಇವಾಗ. ಓಪನ್ ಫಾರ್ ಗರ್ಲ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಓನ್ಲಿ, ಓಕೆನಾ? ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಇನ್ ಬಿಟೆಕ್, ಬಿಇ, ಬಿ ಆರ್ಕಿಟೆಕ್ಚರ್, BBA, BCom, BSc ಡಿಗ್ರಿ. ನಾನು ಹೇಳ್ದಂಗೆ, ಓಕೆನಾ? ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ನಿಮ್ದು 12th ನೀವು ಪಾಸ್ ಆಗಿ ಬಂದಿರ್ಬೇಕು, ಓಕೆನಾ? ಸೊ ನಾನು ಡಿಪ್ಲೊಮಾ ಲೈಕ್ ಈ ತರ ಬೇಡ, ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅವ್ರು ಹಾಕೋಂಗಿಲ್ಲ. ಸೊ ಕ್ಲಾಸ್ 10th 12th ಯಾರು ಪಾಸ್ ಆಗಿದ್ದೀರಲ್ಲ, ಸೊ ಅದಕ್ಕೂ ಇದೆ. ನೀವು ಮಿನಿಮಮ್ 80% ಆದ್ರೂ ನೀವು ಸ್ಕೋರ್ ಮಾಡಿರ್ಬೇಕು, ಓಕೆನಾ? ಮಿನಿಮಮ್ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 5 lakhs ಗಿಂತ ಕಡಿಮೆ ಇರಬೇಕು, ಅಥವಾ 5 lakhs ಇದ್ರೂ ಪರವಾಗುತ್ತೆ, ಓಕೆನಾ? ನಡೆಯುತ್ತೆ. ನೆಕ್ಸ್ಟ್ ಲಿಗ್ರಾಂಡಿಗೆ ನಿಮ್ದು ನಾನು ಆಗ್ಲೇ ಹೇಳ್ದಂಗೆ ಯಾರಾದ್ರೂ ಈ ತರ ಸ್ಪೆಷಲ್ ಡಿಸಬಿಲಿಟೀಸ್ ಇದ್ರೆ, ಸೊ ಅವ್ರಿಗೂ ನೀವು ನೋಡ್ಕೊಳ್ಳಿ. ಸೊ ಸೇಮ್ ಇವರಿಗೆ ಬಂದ್ಬಿಟ್ಟು ಅವರು ಕ್ಲಾಸ್ 10th ಮತ್ತೆ 12th ಅಲ್ಲಿ 70% ಆದ್ರೂ ಮಿನಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ಬೇಕು. ಇವ್ರದ್ದು ಬಂದ್ಬಿಟ್ಟು 5 lakh ಇರಬೇಕು, ಅಥವಾ 5 lakh ಗಿಂತ ಕಡಿಮೆ ಇರಬೇಕು. ಅವರ ಪೇರೆಂಟ್ಸ್ ಏನೋ ಒಂದು ಫ್ಯಾಮಿಲಿ ಇನ್ಕಮ್ ಇದೆಯಲ್ಲ, ಸೊ ಅದು. ಸೊ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಫಸ್ಟ್ ನೋಡಿ ಇಷ್ಟು ಸ್ಟೆಪ್ಸ್ ಇದೆ, ಓಕೆನಾ? ಸೊ ಟೋಟಲ್ 4 ಸ್ಟೆಪ್ ಇದೆ. ಸೊ ಇಲ್ಲಿ ನಿಮ್ಗೆ ಚೂಸ್, ನಾನು ನಿಮಗೆ ಪ್ರೂಫ್ ಕೇಳ್ತಾ ಇದ್ದೀನಿ ನೋಡಿ. ನಾನು ಹೇಳೋದು, ಸೊ ಸ್ಕಾಲರ್ಶಿಪ್ಸ್ ಅಂತ ಅಂದ್ರೆ ನಿಮ್ ಫ್ರೀ ಆಫ್ ಕಾಸ್ಟ್ ನೀವು ಅಪ್ಲೈ ಮಾಡ್ತಾ ಇದೀರಾ. ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಏನ್ ಅಪ್ಲೋಡ್ ಮಾಡೋದಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿ, ಓಕೆನಾ? ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ಅವ್ರಿಗೆ ಸ್ಕಾಲರ್ಶಿಪ್ ಬಂದಿದೆಯೋ ಇಲ್ವೋ ಅಂತ. ವರಿ ಮಾಡ್ಕೋಬೇಡಿ. ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮಗೆ ಯಾವಾಗ ಸ್ಯಾಂಕ್ಷನ್ ಆಗ್ತಾ ಇದೆ ಅಂದ್ರೆ, ವಿತ್ ಇನ್ 3 months 3.5 months ಅಲ್ಲಿ ನಿಮ್ಗೆ ಸ್ಯಾಂಕ್ಷನ್
ಆಗ್ತಾ ಇದೆ. ವಿತ್ ಪ್ರೂಫ್ ನಾನ್ ತೋರಿಸ್ತೀನಿ, ಯಾಕಂದ್ರೆ ನಾನು ಮುಂಚೆ ಹೇಳ್ದಂಗೆ 10 ಜನ ಸ್ಟೂಡೆಂಟ್ಸ್ ಗೆ ನಾನೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ, ಯಾರು ವರಿ ಮಾಡ್ಕೋಬೇಡಿ. ಓಕೆನಾ, ವಿತ್ ಪ್ರೂಫ್ ಕೂಡ ನಾನು ತೋರಿಸ್ತೀನಿ. ಆಮೇಲೆ ಪ್ರೀವಿಯಸ್ ವಿಡಿಯೋದಲ್ಲಿ ಲ್ಯಾಪ್ಟಾಪ್ ಹೇಳಿದೆ. ಸೊ ನಾನು ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಅಲ್ಲಿ ನಾನು ಹೇಳಿದೀನಿ ಲ್ಯಾಪ್ಟಾಪ್ ಬದಲಾಗಿ ಲೈಕ್ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಅಂತ. ಸೊ ತುಂಬಾ ಜನ ನಾವು ಹಾಕೋ 15 ನಿಮಿಷ ವಿಡಿಯೋದಲ್ಲಿ ನೀವು ನೋಡೋದು ಅಮ್ಮಮ್ಮ ಅಂದ್ರೆ 2 ನಿಮಿಷ ನೋಡ್ತೀರಾ, ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಅದ್ರ ಬಗ್ಗೆ ತಿಳ್ಕೊಳಲ್ಲ, ಏನಿಲ್ಲ. ಸೊ ಆಮೇಲೆ ಏನೇನೋ ಕಮೆಂಟ್ ಹಾಕ್ಬಿಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ವಿಡಿಯೋನ ಎಂಡೋರ್ಗು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ಅಲ್ಲಿ ಮರ್ತಿರ್ಬೋದು ಒಂದ್ ಸ್ಟೆಪ್ ಹೇಳೋದನ್ನ, ಇಲ್ಲಾದ್ರೂ ಹೇಳ್ತಾ ಇರ್ತೀವಿ ನಾವು ಅಲ್ವಾ. ನೀವು ಇಲ್ಲ 2x ಸ್ಪೀಡ್ ಅಲ್ಲಿ ಇಕ್ಕೊಂಡ್ಬಿಡಿ, ನಾವ್ ಏನ್ ಹೇಳೋದು ಅದು ಗೊತ್ತಾಗ್ಬಿಡುತ್ತೆ. ಒಂದು 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ಕಂಪ್ಲೀಟ್ ನೋಡಿ. ನೀವು ಅರ್ಧಂಬರ್ಧ ನೋಡ್ಬಿಟ್ಟು ಲೈಕ್ ಇದನ್ನ ಹಾಕ್ಬಿಡಿ. ನಾನು ನಿಮ್ಗೆ ಇದ್ರಲ್ಲಿ ಪ್ರೂಫ್ ತೋರಿಸ್ತಾ ಇದೀನಿ ಇವಾಗ. ಓಕೆನಾ, ಸೊ ಇದು ಬಂದ್ಬಿಟ್ಟು ನೋಡಿ ಇವಾಗ ಎಷ್ಟು ಜನಕ್ಕೆ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಗೆ, ಎಷ್ಟು ಅಕ್ರಾಸ್ ಸ್ಟೂಡೆಂಟ್ಸ್ ಗೆ ಈ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ನನ್ನ ಸ್ಕ್ರೀನ್ ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದೀನಿ. ನೀವು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆನಾ, ಸೊ ಇದು ಎಷ್ಟು ವರ್ಷದಿಂದ ಇದು ಸ್ಕಾಲರ್ಶಿಪ್ ಇದನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಇದೆಲ್ಲ ಇದೆ. ಓಕೆನಾ, ಸೊ ನೋಡಿ ಯಾರ್ಯಾರಿಗೆ ಸಿಕ್ಕಿದೆ ಅಕ್ರಾಸ್ ನೋಡಿ 2025-26 ಮತ್ತೆ 2024-25 23-24 ನೋಡಿ ಎಷ್ಟು ವರ್ಷದಿಂದ ಈ ಸ್ಕಾಲರ್ಶಿಪ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಿಮ್ಗೆಲ್ಲ ಇಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟೆಷ್ಟು ಜನರಲ್ಲಿ ನೀವು ನೆಕ್ಸ್ಟ್ ಏನಾದ್ರು ಇದಕ್ಕೆ ಕ್ವಾಲಿಫೈ ಆದ್ರೆ ನಿಮ್ ಫೋಟೋಗಳು ಇಲ್ಲಿ ಬರುತ್ತೆ. ಓಕೆನಾ, ಈ ವರ್ಷದ ನಿಮ್ ಫೋಟೋಗಳು ಮಾತ್ರ ಇಲ್ಲಿ ಬರುತ್ತೆ. ಸೊ ನೋಡಿ ತುಂಬಾ ಜನ ಸ್ಟೂಡೆಂಟ್ಸ್ ಇದಾರೆ ಕೊಂಡ್ರು. ಸೊ ಮಿಸ್ ಮಾಡ್ಕೋಬೇಡಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ನೋಡಿ, ಚೂಸ್ ಯುವರ್ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ತರ ಬರುತ್ತೆ ಅಂದ್ರೆ, ನನಗೆ ಇಲ್ಲಿ ವೈಫೈ ಸಿಗ್ತಾ ಇಲ್ಲ, ಅಲ್ಲೇ ಓಪನ್ ಮಾಡಿದೀನಿ. ಸೊ ಈ ತರ ಓಪನ್ ಆಗುತ್ತೆ ನಿಮ್ಮ ಇಂಟರ್ಫೇಸ್. ಓಕೆನಾ, ಸೊ ಇದು ಬಂದ್ಬಿಟ್ಟು ಸೊ ನಾನು ಹೇಳ್ದಂಗೆ ಅಲ್ಲಿ ಏನ್ ಓದಿದ್ವಲ್ಲ ಸೊ ಅದೇ ಇಲ್ಲಿರುತ್ತೆ. ಸೊ ಇದು ಬಂದ್ಬಿಟ್ಟು ಅವ್ರ ಪ್ರೋಗ್ರಾಮ್ ಬಗ್ಗೆ ಹಾಕಿರ್ತಾರೆ, ಲಿಗ್ರೆಂಡ್ ಅಂದ್ರೆ ಏನು, ಸೊ ಯಾವ ತರ ನಿಮ್ಗೆ ಕರೆಕ್ಟ್ ಆಗಿ ಒಂದು ಪ್ರೂಫ್ ಕೇಳ್ತಾ ಇರ್ತೀನಲ್ಲ ಯಾವಾಗ್ಲೂ. ಸೊ ನೋಡಿ ಓಕೆನಾ, ಅದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನನಗೆ ಬಂದ್ಬಿಟ್ಟು ಕಮೆಂಟ್ ಹಾಕಿ. ನಿಮಗೆ ಡೌಟ್ಸ್ ಇದ್ರು ಕಮೆಂಟ್ಸ್ ಹಾಕ್ರು ಬಂದ್ಬಿಟ್ಟು. ಆಮೇಲೆ ಏನು ಗೊತ್ತಿಲ್ದಂಗೆ ಸುಮ್ನೆ ಲೈಕ್ ಇದು ಫೇಕು ಒಬ್ಬ ಏನ್ ಮಾಡಿದಾನೆ ಅಂತ ಅಂದ್ರೆ, ನಾನು ಹೇಳಿದ ವೆಬ್ಸೈಟ್ ಗೆ ಹೋದಂತೆ ಅಲ್ಲಿ ಎರರ್ ಅಂತ ಶೋ ಆಯ್ತಂತೆ, ಬಂದ್ಬಿಟ್ಟು ಫೇಕ್ ಅಂತ ಕಮೆಂಟ್ ಆಗ್ಬಿಟ್ಟ. ಸ್ವಲ್ಪ ಲೈಕ್ ನೀವು ಓದಿರ್ತೀರಲ್ವಾ, ಎಜುಕೇಟೆಡ್ ಆಗಿರ್ತೀರಾ, ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಕಮೆಂಟ್ ಹಾಕಿ ಅಷ್ಟೇ ನಾನು ಕೇಳೋದು. ನನ್ಗೇನು ಇದೆಲ್ಲ ಹೊಸದಲ್ಲ, ಈ ತರ ಕಮೆಂಟ್ಸ್ ಲೈಕ್ ಅದೆಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ ತುಂಬಾನೇ. ಓಕೆನಾ, ಸೊ ಅದ್ ಬಿಡಿ. ಇವಾಗ ಅವ್ರು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಕಣೋ, ಇಲ್ಲಿ ಟಾರ್ಗೆಟ್ ಬೆನಿಫಿಷರೀಸ್ ಯಾವ್ದು, ನೆಕ್ಸ್ಟ್ ಬಂದ್ಬಿಟ್ಟು ಸೊ ಪ್ರೋಗ್ರಾಮ್ ಅಬ್ಜೆಕ್ಟಿವ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕೋರ್ಸ್ ಇಲ್ಲಿದೆ ನೋಡಿ. ಸೊ ನಾನು ಹೇಳ್ದಂಗೆ ಬಿ ಟೆಕ್ ಬಿ ಎಷ್ಟೆಷ್ಟು ಇದೆಯಲ್ಲ ಸೊ ಅದೆಲ್ಲ ಇಲ್ಲಿದೆ. ನಿಮ್ಮ ಡೆಡ್ ಲೈನ್ ಬಂದ್ಬಿಟ್ಟು ಸೊ ಮುಂದಿನ ತಿಂಗಳು ಅಂದ್ರೆ 9ನೇ ತಿಂಗಳು 7ನೇ ತಾರೀಕು 2026, 1 ಮಂತ್ ನಿಮ್ಗೆ ಗ್ಯಾಪ್ ಇದೆ. ನಿಮ್ಗೆ ಎಲಿಜಿಬಿಲಿಟಿ ಮಿನಿಮಮ್ 80% ಮಾರ್ಕ್ಸ್ ಇನ್ ಬೋತ್ ಕ್ಲಾಸ್ 10th and 12th. ಓಕೆನಾ, ನೆಕ್ಸ್ಟ್ ನಿಮ್ಮ ಅವಾರ್ಡ್ ಇಲ್ಲಿ ಏನ್ ಬರುತ್ತೆ ಅಂದ್ರೆ 80% ಆಫ್ ನಿಮ್ಮ ಆನ್ಯುವಲ್ ಕೋರ್ಸ್ ಫೀಸ್ ಅಪ್ ಟು 80,000 ನಿಮ್ಮ ಇಯರ್. ಓಕೆನಾ, ಅದ್ರವರೆಗೂ ನಿಮ್ಗೆ ಕೊಡ್ತಾರೆ. ನಿಮ್ಮ ಕೋರ್ಸ್ ಡ್ಯೂರೇಷನ್ ಮುಗಿಯೋವರೆಗೂ ನಿಮ್ದು ಪೇ ಆಗ್ತಾ ಇರುತ್ತೆ. ಅದು ನಿಮ್ಮ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಮೇಲೆ. ಓಕೆನಾ, ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಇದು ಬೇಸ್ಡ್ ಇರುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಡಿಸ್ಕ್ರಿಪ್ಷನ್ ಇದೆ ನೋಡಿ. ಅಪ್ಲಿಕೆಂಟ್ಸ್ ಮಸ್ಟ್ ಸ್ಯಾಟಿಸ್ಫೈ ದ ಈ ಫಾಲೋಯಿಂಗ್ ನೀವು ಎಲಿಜಿಬಿಲಿಟಿನ ಮ್ಯಾಚ್ ಮಾಡ್ಕೋಬೇಕು. ಮ್ಯಾಚ್ ಇದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೊಡಿ. ಓಕೆನಾ, ನಾನು ಏನೇನು ಹೇಳಿದ್ನಲ್ಲ ಅದೇ ಕೂಡ ಸಿಂಪಲ್ ಆಗಿದೆ. ಅಕಾಡೆಮಿಕ್ ರಿಕ್ವೈರ್ಮೆಂಟ್ಸ್ ಓಕೆನಾ, ನಿಮ್ಗೆ ನೋಡಿ ಇಲ್ಲಿ ಮಿನಿಮಮ್ 80% ನಾನು ಹೇಳ್ದಂಗೆ ಅಡ್ಮಿಷನ್ ಸೆಕ್ಯೂರ್ಡ್ ಇನ್ ಫಸ್ಟ್ ಇಯರ್ ಆಫ್ ಅನ್ ಎಲಿಜಿಬಲ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್. ಓಕೆನಾ, ನೀವಾಗ ಫಸ್ಟ್ ಇಯರ್ ಗೆ ಏನೋ ಇದನ್ನು ಅಡ್ಮಿಷನ್ ಮಾಡ್ಕೊಂಡಿರ್ತೀರಾ, ಸೊ ನೀವು ಅಪ್ಲಿಕೇಶನ್ ಹಾಕೋಬಹುದು. ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 5 lakh ಅದಕ್ಕಿಂತ ಮೇಲೆ ಬೇಡ, ಅದಿದ್ರು ಓಕೆ, ಅಷ್ಟಿದ್ರು ಓಕೆ, ಅದ್ರ ಕೆಳಗಡೆ ಇದ್ರು ಓಕೆ. ನೆಕ್ಸ್ಟ್ ಓಪನ್ ಟು ದ ಸ್ಟೂಡೆಂಟ್ಸ್ ವಿತ್ ಇಂಡಿಯನ್ ಸಿಟಿಸನ್ಶಿಪ್ ಫ್ರಮ್ ಅಕ್ರಾಸ್ ಇಂಡಿಯಾ. ಓಕೆನಾ, ಸೊ ಇಲ್ಲಿ ಯಾರ್ಯಾರು ಇವಾಗ ಲಿವಿಂಗ್ ಇದ್ದೀರಾ ಸೊ ಇವ್ರಿಗೆಲ್ಲ ಲೈಕ್ ಇಂಡಿಯನ್ ಸಿಟಿಸನ್ ಯಾರ್ಯಾರು ಇದ್ದಾರೆ ಸೊ ಅವ್ರಿಗೆಲ್ಲ. ಓಕೆನಾ, ನಿಮ್ಮ ಪಾನ್ ಕಾರ್ಡ್ ಲೈಕ್ ಆತರ ಇದೆಯಲ್ಲ ಅದೆಲ್ಲ ಪ್ರೂಫ್ ಅಂತ. ಓಕೆನಾ, ನೆಕ್ಸ್ಟ್ ಯುಟಿಲೈಸೇಷನ್ ಆಫ್ ಸ್ಕಾಲರ್ಶಿಪ್, ನೀವು ಟ್ಯೂಷನ್ ಫೀಸು, ಅಡ್ಮಿಷನ್ ಫೀಸು, ಎಕ್ಸಾಮಿನೇಷನ್ ಫೀಸು, ನೆಕ್ಸ್ಟ್ ನಿಮ್ಮ ಬುಕ್ಸ್ ಮತ್ತೆ ಸ್ಟಡಿ ಮೆಟೀರಿಯಲ್ ಗೆ ಎಜುಕೇಶನಲ್ ಸಾಫ್ಟ್ವೇರ್ಸ್ ಲೈಕ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಏನೋ ಒಂದು ಮೊಬೈಲ್ಸ್ ಆಗಿರ್ಬೋದು, ಲೈಕ್ ಇದಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅಕಾಡೆಮಿಕ್ ಸಪ್ಲೈಸ್ ಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ ಈ ಅಪ್ಲಿಕೇಶನ್ ಪ್ರೊಸೆಸ್ ನಾನು ಯಾವ ತರ ಹಾಕ್ಬೇಕು ನೋಡಿ. ಫಸ್ಟ್ ಇದನ್ನ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ. ಸೊ ಅಪ್ಲಿಕೆಂಟ್ಸ್ ಶುಡ್ ಅಪ್ಲೋಡ್ ಪಾಸ್ವರ್ಡ್ ಸೈಜ್ ಫೋಟೋ, ನೆಕ್ಸ್ಟ್ ಆಧಾರ್ ಕಾರ್ಡ್, ನೆಕ್ಸ್ಟ್ ನಿಮ್ಮ ಕ್ಲಾಸ್ 10th ಮಾರ್ಕ್ ಶೀಟ್. ಓಕೆನಾ, ನೆಕ್ಸ್ಟ್ ಕ್ಲಾಸ್ 12th ಮಾರ್ಕ್ ಶೀಟ್, ಅಡ್ಮಿಷನ್ ಲೆಟರ್, ಕರೆಂಟ್ ಆನ್ಯುವಲ್ ಫೀಸ್, ಈ ವರ್ಷದ ನೀವೇನು ಸೇರಿದಿರಲ್ಲ ಸೊ ಅದ್ರದ್ದು. ನೆಕ್ಸ್ಟ್ ಫೀಸ್ ಆಫ್ ಬೊನಫೈಡ್ ಸರ್ಟಿಫಿಕೇಟ್, ನಿಮ್ಮ ಕಾಲೇಜಲ್ಲಿ ಕೇಳಿ ಇದನ್ನ ಕೊಡ್ತಾರೆ. ಸೊ ನಿಮ್ಗೆ ಅವ್ರಿಗೆ ಕೇಳಿ, ಅವ್ರಿಗೆ ಗೊತ್ತಾಗುತ್ತೆ ಬೊನಫೈಡ್ ಸರ್ಟಿಫಿಕೇಟ್ ಏನು ಅಂತ. ಈ ತರ ಹೇಳಿ ನಾನು ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ಸ್ಕಾಲರ್ಶಿಪ್ ಗೆ. ಸೊ ನನಗೆ ಬೊನಫೈಡ್ ಸರ್ಟಿಫಿಕೇಟ್ ಅಂತ ಅಂದ್ರೆ ಅದೊಂದು ಪ್ರೂಫ್, ನೀವು ಆ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅನ್ನೋದೊಂದು ಪ್ರೂಫ್. ಓಕೆನಾ, ಇದಕ್ಕೆ ಸಬ್ಮಿಟ್ ಮಾಡೋದಕ್ಕೆ ಇವಾಗ ಯಾವ್ದು ನೀವು ಪರ್ಸ್ಯೂ ಮಾಡ್ತಾ ಇದ್ದೀರಲ್ಲ ಸೊ ಆ ಕಾಲೇಜಲ್ಲಿ ಕೇಳಿ ಇದನ್ನ ಬೊನಫೈಡ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಿಮ್ದು ಮಾತ್ರ, ನಿಮ್ಮ ಪೇರೆಂಟ್ಸ್ ಆಗ್ಲಿ ಯಾರ್ದು ಕೊಡ್ಬೇಡಿ ಕೊಂಡು. ನೆಕ್ಸ್ಟ್ ಪಾನ್ ಕಾರ್ಡ್ ಇಫ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ, ಇದ್ರೆ ಹಾಕಿ. ಎಲ್ಲರ ಹತ್ರ ಆಲ್ಮೋಸ್ಟ್ ಆಲ್ ಇದ್ದೇ ಇರುತ್ತೆ. ಓಕೆನಾ, ಸೊ ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ಕೋಬಹುದು ನೀವು. ಎಲಿಜಿಬಿಲಿಟಿ ಮ್ಯಾಚ್ ಆಗ್ಬೇಕು, ಅಕಾಡೆಮಿಕ್ ವ್ಯಾಲ್ಯೂಯೇಷನ್ ಮಾಡ್ತಾರೆ, ನೆಕ್ಸ್ಟ್ ಫೈನಾನ್ಷಿಯಲ್ ಅಸೆಸ್ಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ, ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಲೈಕ್ ಅದು ಪೇರೆಂಟ್ಸ್ ಎಲ್ಲ ಎಷ್ಟಿದೆ ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಟೆಲಿಫೋನಿಕ್ ಇಂಟರ್ವ್ಯೂ ಆಗುತ್ತೆ. ಸುಮ್ಮನೆ ಒಂದು ನಾರ್ಮಲ್ ಕನ್ವರ್ಸೇಷನ್, ನೀವು ಕೊಟ್ಟಿರೋ ಡೀಟೇಲ್ಸ್ ಮೇಲೆ
ಮ್ಯಾಚ್ ಆಗ್ತಾ ಇದೆ, ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ ಅಂತ ಇಷ್ಟೇ. ನೆಕ್ಸ್ಟ್ ಫೈನಲ್ ಅಪ್ರೂವಲ್ ಮಾಡ್ತಾರೆ. ನೆಕ್ಸ್ಟ್ ಅವಾರ್ಡ್ ಲೆಟರ್ ಇನ್ಸೂರೆನ್ಸ್ ನಿಮ್ಗೆ ಮೇಲ್ ಆಗ್ಬೋದು, ಸೊ ಅದು ಬರುತ್ತೆ. ನೆಕ್ಸ್ಟ್ ಸ್ಪೆಸಿಫಿಕ್ ಡಾಕ್ಯುಮೆಂಟ್ಸ್ ಫಾರ್ ಸಬ್ಮಿಟಿಂಗ್ ಇನ್ಕ್ಲೂಡಿಂಗ್ ದ ಡಿಕ್ಲರೇಷನ್ ಲೆಟರ್. ನೆಕ್ಸ್ಟ್ CRS ಟೀಮ್ ಅಪ್ರೂವಲ್. ಓಕೆನಾ, ಸೊ ಇವ್ರದೇ ಒಂದು ಟೀಮ್ ಇದೆ, ಸೊ ಅದನ್ನ ಮಾಡ್ಬಿಟ್ಟು ನಿಮ್ಮ ಫಂಡ್ ಏನಿದೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಫೈನಲ್ ಬಂದ್ಬಿಟ್ಟು ಫಂಡ್ ಡಿಸ್ಟ್ರಿಬ್ಯೂಟ್ಮೆಂಟ್. ಓಕೆನಾ, ನಿಮ್ಗೆ ಏನಾದ್ರೂ ಸ್ಟ್ರಕ್ ಆಯ್ತು, ನನಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ರೆ ಇವ್ರದೇ ಒಂದು ಕಾಲ್ ಸಪೋರ್ಟ್ ಸಿಸ್ಟಮ್ ಕೂಡ ಇದೆ, ಇಮೇಲ್ ಸಪೋರ್ಟ್ ಕೂಡ ಇದೆ. ಓಕೆನಾ, ನೀವು ಮೇಲ್ ಆದ್ರೂ ಆಗ್ಬೋದು ಅಥವಾ ಕಾಲ್ ಆದ್ರೂ ಮಾಡಿ. ಓಕೆನಾ, ಅವ್ರು ನಿಮ್ಗೆ ಕ್ಲಾರಿಫೈ ಮಾಡ್ತಾರೆ. ನಾನೇನು 10 ಜನ ಸ್ಟೂಡೆಂಟ್ಸ್ ಗೆ ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತಾ ಇದೀನಲ್ಲ, ಜಸ್ಟ್ ನಿಮ್ಮ ಕಮೆಂಟ್ ಮಾಡಿ, ನಿಮ್ಮ ನೇಮ್ ನ ಕಮೆಂಟ್ ಮಾಡಿ. ಓಕೆನಾ, ಸೊ ನಾನೇ ನಿಮಗೆ ಮೆಸೇಜ್ ಮಾಡ್ತೀನಿ, ನಿಮ್ಮ ಡೀಟೇಲ್ಸ್ ನನ್ನ ಪರ್ಸನಲ್ ಗೆ ನೀವು ಕಳ್ಸ್ಕೊಂಡ್ ಕೊಡಿ. ಓಕೆನಾ, ನಾನು ನಮ್ಮ ನಂಬರ್ ನ ಶೇರ್ ಮಾಡ್ತೀನಿ, ನನ್ನ ಒಂದು ಟೀಮ್ ನಂಬರ್ ನ. ಸೊ ನೀವು ಅದಕ್ಕೆ ನಿಮ್ಮ ಡೀಟೇಲ್ಸ್ ನ ಕಳ್ಸ್ಕೊಂಡ್ ಕೊಡಿ ಅಷ್ಟೇ. ಓಕೆನಾ, ಸೊ 10 ಮೆಂಬರ್ ಸ್ಟೂಡೆಂಟ್ಸ್ ಗೆ ನಾನು ಇದನ್ನ ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ. ಆಮೇಲೆ ನಿಮ್ಗೆ ಪ್ರೂಫ್ ಸಮೇತ ಇವಾಗ ಯಾರ್ಯಾರು ಹಾಕಿದೀರಾ, ಯಾರ್ಯಾರು ಹಾಕಿಲ್ಲ, ಸೊ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡೋದ್ ಕಲೀರಿ ಅಷ್ಟೇ ನಾನು ಹೇಳ್ತಾ ಇರೋದು ಎಲ್ರಿಗೂ. ಸೊ ಇದನ್ನ ಇವಾಗ ಅಪ್ಲಿಕೇಶನ್ ಪ್ರೊಸೆಸ್ ಇದ್ರಲ್ಲಿ ಒಂದ್ ಸ್ವಲ್ಪ ಕಾಂಪ್ಲಿಕೇಟ್ ಇರುತ್ತೆ. ಓಕೆನಾ, ನೀವು ಇಲ್ಲಿ ನೋಡಿ, ನಾನು ಹೇಳಿಲ್ವಾ ಅಲ್ಲೇ ನಿಮ್ಗೆ ಇದ್ರಲ್ಲಿ ಇತ್ತು ನೋಡಿ. ಸೊ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಇದೆಯಲ್ಲ, ಸೊ ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆನಾ, ಸೊ ನಿಮ್ಮ ಏನು ಒಂದು ರಿಜಿಸ್ಟ್ರೇಷನ್ ಆಗೋದಿದೆ, ನೆಕ್ಸ್ಟ್ ಲಾಗಿನ್ ಆಗೋದಿದೆ, ಅದೆಲ್ಲ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ನಿಮ್ಗೆ ಏನ್ ಬರುತ್ತೆ, ಸೊ ನಾನು ಇದನ್ನ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಹೇಗಾಗ್ಬೇಕು ಅಂತ ಹೇಳ್ಕೊಂಡ್ ಕೊಡ್ತೀನಿ. ಏನಕ್ಕಂತ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಒಂದು ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ಯಾಕಂದ್ರೆ ನನ್ನ ಪರ್ಸನಲ್ ಡೀಟೇಲ್ಸ್ ಆಗ್ಬಿಟ್ಟು ನಾನು ನಿಮ್ಗೆ ಇದನ್ನ ಶೋ ಮಾಡ್ಬೇಕಾಗುತ್ತೆ. ಸೊ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಓಕೆ ಬ್ರೋ ನೀವು ಅದನ್ನ ಹೇಳ್ಕೊಂಡ್ ಕೊಡಿ ಅಂತ ಅಂದ್ರು ನಾನು ಒಂದು ವಿಡಿಯೋ ಮಾಡ್ತೀನಿ, ನಿಮ್ಗೋಸ್ಕರನೇ ಮಾಡ್ತೀನಿ. ನಿಮ್ಮ ಕಮೆಂಟ್ಸ್ ಮೇಲೆ ಇದನ್ನ ಡಿಸೈಡ್ ಮಾಡ್ತೀನಿ. ಓಕೆನಾ, ಸೊ ಎಷ್ಟು ಜನಕ್ಕೆ ಇದು ರಿಕ್ವೈರ್ಮೆಂಟ್ ಇದೆ ಅಂತ. ಇಲ್ಲ ನಿಮ್ಗೆ ಏನಾದ್ರು ಹಾಕೊಳಕ್ ಆಗುತ್ತೆ, ಓಕೆ ಬ್ರೋ ಹಾಕೊಂತೀವಿ ಪರವಾಗಿಲ್ಲ ಅಂತ ಅಂದ್ರೆ ಸೊ ನೀವೇ ಹಾಕೋಬಹುದು. ಓಕೆನಾ, ಸೊ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಂದು ಮ್ಯಾಚ್ ಆಗಿದ್ರೆ ಸೊ ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ಸೊ 10 ಮೆಂಬರ್ ಸ್ಟೂಡೆಂಟ್ಸ್ ಗೆ ನಾನು ಇದನ್ನ ಫ್ರೀ ಆಗಿ ನಾನು ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ, ಬರೀಬೇಡ. ಸೊ ಇದೇ ತರ ಇನ್ನೊಂದು ಸ್ಕಾಲರ್ಶಿಪ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಏನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಯಾವಾಗ್ಲೂ ಓಪನ್ ಇದೆ. ಸೊ ಪ್ರತಿಯೊಬ್ರು ತಿಳಿಸಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಇದೇ ತರದ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಜಾಬ್ಸ್ ರಿಲೇಟೆಡ್ ಆಗಿರ್ಬೋದು, ಇವಾಗ ಅದನ್ನು ಇವಾಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಲೈಕ್ ವರ್ಕ್ ಫ್ರಮ್ ಹೋಮ್ ಇವಾಗ ಸ್ಟೂಡೆಂಟ್ಸ್ ಇರುತ್ತೆ, ನಾನು ಅರ್ನ್ ಮಾಡ್ಬೇಕು, ಏನೋ ಒಂದು ಮಾಡ್ಕೊಂಡು ಸೈಡ್ ಇನ್ಕಮ್ ಆದ್ರೂ ಬರ್ಬೇಕು, ನನ್ನ ಒಂದು ಸಪೋರ್ಟ್ ಸಿಸ್ಟಮ್ ನಾನೇ ಒಂದು ಮಾಡ್ಕೋಬೇಕು ಆತರ. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಇಂಟರ್ನ್ಶಿಪ್ಸ್ ಆಗಿರ್ಬೋದು. ಓಕೆನಾ, ಸೊ ಪ್ರತಿಯೊಂದು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಇನ್ಮೇಲೆ. ಸೊ ಓಕೆ ಗೈಸ್, ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಚಲೋ ಟೇಕ್ ಕೇರ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬೈ ಬೈ.